ಪ್ರವಾದನೆಯ ಪ್ರಕಾರ ವರ್ತಿಸುವವನು ಮತ್ತು ಅದನ್ನು ಕೇವಲ ನೋಡುವವನು ಎಂಬ ವಿಷಯದಡಿಯಲ್ಲಿ ದೇವರ ವಾಕ್ಯವನ್ನು ಅಧ್ಯಯಿಸೋಣ. ಇಂದಿನ ಪ್ರಸಂಗದ ಶೀರ್ಷಿಕೆಯಂತೆ ಚೀಯೋನಿನಲ್ಲಿ 2 ರೀತಿಯ ಸದಸ್ಯರಿದ್ದಾರೆ. ಪ್ರವಾದನೆಯ ಸಮಯ ಬಂದಿದ್ದರೂ ಪ್ರವಾದನೆಯನ್ನು ಕೇವಲ ನೋಡುವವರು ಮತ್ತು ಪ್ರವಾದನೆಯ ಪ್ರಕಾರ ವರ್ತಿಸುವವರು. ಈ 2 ರೀತಿಯ ಸದಸ್ಯರು ಪರಸ್ಪರ ಸಂಪೂರ್ಣವಾಗಿ ಭಿನ್ನರಾಗಿದ್ದಾರೆ. ಈ ಯುಗದಲ್ಲಿ ನಾವು 2ರಲ್ಲಿ ಒಂದನ್ನು ಆರಿಸಿಕೊಳ್ಳಬೇಕು. ನಾವು ಪ್ರವಾದನೆಯನ್ನು ಕೇವಲ ನೋಡುತ್ತೇವೆಯೇ ಅಥವಾ ಅದರ ಪ್ರಕಾರ ವರ್ತಿಸುತ್ತೇವೆಯೇ? ಯುಗಯುಗಗಳಾದ್ಯಂತ ದೇವರು ಪ್ರವಾದನೆಯ ಪ್ರಕಾರ ವರ್ತಿಸುವ ಜನರ ಮೂಲಕ ಸುವಾರ್ತೆಯ ಕೆಲಸವನ್ನು ನೆರವೇರಿಸಿದ್ದಾರೆ. ಈ ಕೊನೆಯ ಯುಗದಲ್ಲೂ ಸತ್ಯವೇದದ ಪ್ರವಾದನೆಯ ಪ್ರಕಾರ ವರ್ತಿಸುವವರ ಮೂಲಕ ದೇವರು ಲೋಕದಾದ್ಯಂತ ಚೀಯೋನ್ಗಳನ್ನು ಸ್ಥಾಪಿಸುವುದನ್ನು ನೆರವೇರಿಸುತ್ತಾರೆ. ಹಾಗಾದರೆ ನಾವು ಯಾವ ಗುಂಪಿಗೆ ಸೇರಬೇಕು? ನಾವು ಕೇವಲ ಪ್ರವಾದನೆಯನ್ನು ನೋಡಬೇಕೇ ಅಥವಾ ಪ್ರವಾದನೆಯ ಪ್ರಕಾರ ವರ್ತಿಸಬೇಕೇ? ನಾವು ಪ್ರವಾದನೆಯ ಪ್ರಕಾರ ವರ್ತಿಸಬೇಕು. ಈ ಯುಗದಲ್ಲಿ ನಮಗೆ ನಂಬಿಕೆಯ ಎಣ್ಣೆ ಅಗತ್ಯವೆಂದು ಸತ್ಯವೇದವು ಹೇಳುತ್ತದೆ. ಹಾಗಾದರೆ ನಾವು ಯಾವ ರೀತಿಯ ನಂಬಿಕೆಯನ್ನು ಹೊಂದಬೇಕೆಂದು ದೇವರು ಬಯಸುತ್ತಾರೆ? ಅದು ಜೀವವುಳ್ಳ ನಂಬಿಕೆ. ನಾವು ಪ್ರವಾದನೆಯ ಪ್ರಕಾರ ವರ್ತಿಸದೆ ಕೇವಲ ನೋಡುತ್ತಿದ್ದರೆ ನಮ್ಮ ನಂಬಿಕೆಯು ಜೀವವುಳ್ಳದ್ದಲ್ಲ. ಅದು ಸತ್ತದ್ದು. ಸತ್ತ ಮರ ಅರಳುತ್ತದೆಯೇ? ಅದು ಫಲ ನೀಡುತ್ತದೆಯೇ? ಸತ್ತದ್ದು ಎಂದಿಗೂ ಅರಳುವುದಿಲ್ಲ ಅಥವಾ ಫಲವನ್ನು ನೀಡುವುದಿಲ್ಲ. ನಾವು ಎಂದಿಗೂ ಸತ್ತ ನಂಬಿಕೆಯನ್ನಲ್ಲ, ಆದರೆ ಜೀವವುಳ್ಳ ನಂಬಿಕೆಯನ್ನು ಹೊಂದಬೇಕು. ನಾವೆಲ್ಲರೂ ಜೀವವುಳ್ಳ ನಂಬಿಕೆಯನ್ನು ಹೊಂದಬೇಕು. ಯಾಕೋಬನು ಅಧ್ಯಾಯ 2 ನೋಡೋಣ. ಪ್ರವಾದನೆಯ ಪ್ರಕಾರ ವರ್ತಿಸುವವರು ಮತ್ತು ಅದನ್ನು ಕೇವಲ ನೋಡುವವರು. ಈ 2 ಗುಂಪುಗಳಲ್ಲಿ ನಾವು ಯಾರ ಪರವಾಗಿ ನಿಲ್ಲಬೇಕೆಂದು ದೃಢಪಡಿಸಿಕೊಳ್ಳೋಣ. ಯಾಕೋಬನು ಅಧ್ಯಾಯ 2 ವಚನ 14. ನನ್ನ ಸಹೋದರರೇ, ಒಬ್ಬನು ತನಗೆ ನಂಬಿಕೆಯುಂಟೆಂದು ಹೇಳಿಕೊಂಡು ತಕ್ಕ ಕ್ರಿಯೆಗಳಿಲ್ಲದವನಾಗಿದ್ದರೆ ಪ್ರಯೋಜನವೇನು? ಮುಂದಿನ ವಾಕ್ಯವು ಅತಿ ಮುಖ್ಯವಾದದ್ದು. ಅಂಥ ನಂಬಿಕೆಯು ಇವನನ್ನು ರಕ್ಷಿಸೋದೋ ಎಂದು ಹೇಳುತ್ತದೆ. ಇದರ ಅರ್ಥವೇನು? ಇದರರ್ಥ ಅಂತಹ ನಂಬಿಕೆಯು ಅವನನ್ನು ರಕ್ಷಿಸಲಾರದು. ಒಬ್ಬನು ತನಗೆ ನಂಬಿಕೆ ಇದೆ ಎಂದು ಹೇಳಿಕೊಂಡು ಕ್ರಿಯೆಗಳಿಲ್ಲದಿದ್ದರೆ ಆತನ ನಂಬಿಕೆ ಸತ್ತದ್ದು. ಸತ್ಯವೇದವು ಇದನ್ನೇ ಹೇಳುತ್ತದೆ. ವಚನ 15 ಮುಂದುವರಿಸೋಣ. ಒಬ್ಬ ಸಹೋದರನಿಗೆ ಇಲ್ಲವೇ ಒಬ್ಬ ಸಹೋದರಿಗೆ ಬಟ್ಟೆಯೂ ಆ ದಿನದ ಆಹಾರವೂ ಇಲ್ಲದೆ ಇರುವಾಗ ನಿಮ್ಮಲ್ಲಿ ಒಬ್ಬನು ಅವರಿಗೆ ದೇಹಕ್ಕೆ ಬೇಕಾದದ್ದನ್ನು ಕೊಡದೆ ಸಮಾಧಾನದಿಂದ ಹೋಗಿರಿ, ಬೆಂಕಿ ಕಾಯಿಸಿಕೊಳ್ಳಿ, ಹೊಟ್ಟೆ ತುಂಬಿಸಿಕೊಳ್ಳಿ ಎಂದು ಬರೀ ಮಾತು ಹೇಳಿದರೆ ಪ್ರಯೋಜನವೇನು? ಹಾಗೆಯೇ ಕ್ರಿಯೆಗಳಿಲ್ಲದಿದ್ದರೆ ನಂಬಿಕೆಯು ಏನಾಗಿದೆ? ತನ್ನಲ್ಲಿ ಜೀವವಿಲ್ಲದ್ದು. ದೇವರು ನಮಗೆ ನಂಬಿಕೆಯ ಎಣ್ಣೆಯನ್ನು ಹೆಚ್ಚು ಸಿದ್ಧಪಡಿಸಿಕೊಳ್ಳಲು ಹೇಳಿದರು, ಆದರೆ ಜೀವವಿಲ್ಲದ ನಂಬಿಕೆಯನ್ನು ಸಿದ್ಧಪಡಿಸಿಕೊಳ್ಳಬೇಕೆಂದು ಹೇಳಲಿಲ್ಲ. ದೇವರು ನಮಗೆ ಯಾವ ರೀತಿಯ ನಂಬಿಕೆಯ ಎಣ್ಣೆಯನ್ನು ಸಿದ್ಧಮಾಡಲು ಹೇಳಿದರು? ಜೀವವುಳ್ಳ ನಂಬಿಕೆ. ನಮ್ಮ ನಂಬಿಕೆಯು ಕ್ರಿಯೆಗಳೊಂದಿಗೆ ಸೇರಿದಾಗ ಅದು ಜೀವವುಳ್ಳದ್ದಾಗುತ್ತದೆ. ಈ ಕಾರಣದಿಂದಲೇ ದೇವರು ಕೇವಲ ಪ್ರವಾದನೆಯನ್ನು ನೋಡಬೇಡಿ ಎಂದು ಹೇಳಿದರು. ಕೇವಲ ನೋಡುವವರಿಗೆ ಕ್ರಿಯೆಗಳಿರುವುದಿಲ್ಲ ಮತ್ತು ಅವರು ಕೇವಲ ನೋಡುವುದರಿಂದ ಏನನ್ನೂ ಮಾಡಲು ಸಾಧ್ಯವಿಲ್ಲ. ಪ್ರವಾದಿಸಿದಂತೆ ನಾವು ಕ್ರಿಯೆಗಳನ್ನು ಮಾಡಿದರೆ ಖಂಡಿತವಾಗಿ ದೇವರು ನಾವು ಅರಳಲು ಮತ್ತು ಫಲ ಪಡೆಯಲು ಆಶೀರ್ವದಿಸುತ್ತಾರೆ. ನೀವು ಪ್ರತಿದಿನ ದೇವರ ಬಳಿ ಉತ್ತಮ ಫಲಗಳಿಗಾಗಿ ಶ್ರದ್ಧೆಯಿಂದ ಬೇಡುತ್ತೀರೆಂದು ನಾನು ನಂಬುತ್ತೇನೆ. ಹಾಗಾದರೆ ನಾವು ಪ್ರವಾದನೆಯನ್ನು ನೋಡುವುದಲ್ಲದೆ ಅದರೊಂದಿಗೆ ಹೆಜ್ಜೆ ಹಾಕೋಣ. ಪ್ರವಾದನೆಯ ವ್ಯಕ್ತಿಗಳಂತೆ ನಾವೆಲ್ಲರೂ ಜೀವವುಳ್ಳ ನಂಬಿಕೆಯನ್ನು ಹೊಂದಬೇಕೆಂದು ನಾನು ಬಯಸುತ್ತೇನೆ. ನಮ್ಮಲ್ಲಿ ಜೀವವುಳ್ಳ ನಂಬಿಕೆ ಇದ್ದಾಗ ಮಾತ್ರ ಈ ಯುಗದಲ್ಲಿ ದೇವರು ನಮಗೆ ನೀಡಿರುವ ಧ್ಯೇಯವನ್ನು ನಾವು ನೆರವೇರಿಸಬಹುದು.
ಮತ್ತಾಯನು ಅಧ್ಯಾಯ 26 ವಚನ 51 ನೋಡೋಣ. 51절의 가르침을 함께 보겠습니다. ಹಿಡಿಯುತ್ತಲೇ ಯೇಸುವಿನ ಸಂಗಡ ಇದ್ದವರಲ್ಲಿ ಒಬ್ಬನು ಕೆಚಾಚಿ ತನ್ನ ಕತ್ತಿಯನ್ನು ಹಿರಿದು ಮಹಾಯಾಜಕನ ಆಳನ್ನು ಹೊಡೆದು ಅವನ ಕಿವಿಯನ್ನು ಕಡಿದು ಹಾಕಿದನು. ಆಗ ಯೇಸು ಅವನಿಗೆ, ನಿನ್ನ ಕತ್ತಿಯನ್ನು ತಿರುಗಿ ಒರೆಯಲ್ಲಿ ಸೇರಿಸು, ಕತ್ತಿಯನ್ನು ಹಿಡಿದವರೆಲ್ಲರೂ ಕತ್ತಿಯಿಂದ ಸಾಯುವರು. ನಾನು ನನ್ನ ತಂದೆಯನ್ನು ಬೇಡಿಕೊಳ್ಳಲಾರೆನೆಂದು ಬೇಡಿಕೊಂಡರೆ ಆತನು ನನಗೆ ಈಗಲೇ 12 ಗಣಗಳಿಗಿಂತ ಹೆಚ್ಚು ಮಂದಿ ದೇವದೂತರನ್ನು ಕಳುಹಿಸಿಕೊಡುವುದಿಲ್ಲವೆಂದು ನೆನೆಸುತ್ತೀಯಾ? ಕಳುಹಿಸಿಕೊಟ್ಟರೆ ನನಗೆ ಇಂತಿಂಥದು ಆಗಬೇಕೆಂಬುವ ಶಾಸ್ತ್ರದ ಮಾತುಗಳು ನೆರವೇರುವುದು ಹೇಗೆ ಎಂದು ಹೇಳಿದನು. ಯೇಸುವಿನ ಅರ್ಥ, ಅವರು ನನ್ನನ್ನು ಹಿಡಿದು ಇಷ್ಟ ಬಂದಂತೆ ಹೊಡೆದದ್ದು ನನಗೆ ಶಕ್ತಿಯಿಲ್ಲದ ಕಾರಣಕ್ಕಲ್ಲ ಎಂದಾಗಿತ್ತು. ದೋಷಪರಿಹಾರಕ ಯಜ್ಞದ ಕುರಿಮರಿಯಾಗಿ ನಾನು ಯಜ್ಞವಾಗಬೇಕೆಂದು ಸತ್ಯವೇದವು ಪ್ರವಾದಿಸಿದ್ದರಿಂದ ನಾನು ಆ ಪ್ರವಾದನೆಯನ್ನು ನೆರವೇರಿಸುತ್ತಿದ್ದೇನೆ. ಯೇಸು ಕ್ರಿಸ್ತ ಪ್ರವಾದನೆಯನ್ನು ಅನುಸರಿಸಿ ನಮಗೆ ಮಾದರಿಯನ್ನು ತೋರಿಸಿದರು. ಅವರು ಪ್ರವಾದನೆಯ ಪ್ರಕಾರ ಜೀವಿಸಿದರು. ಈ ಯುಗದಲ್ಲಿ ನಮಗೆ ಯೆಹೋಶುವನ ಧ್ಯೇಯವನ್ನು ನೀಡಲಾಗಿದೆ ಎಂದು ಪರಲೋಕದ ತಾಯಿ ಹೇಳಿದ್ದಾರೆ. ಯೆಹೋಶುವನ ದಿನಗಳಲ್ಲಿ ಅತ್ಯಂತ ಮುಖ್ಯವಾದ ಧ್ಯೇಯವೆಂದರೆ ಯೆರಿಕೋ ಪಟ್ಟಣವನ್ನು ವಶಪಡಿಸಿಕೊಳ್ಳುವುದು. ಅದು ಆ ಸಮಯದಲ್ಲಿ ಅತ್ಯಂತ ಪ್ರಮುಖ ಸಾಧನೆಯಾಗಿತ್ತು. ಯೆಹೋಶುವ ಯೆರಿಕೋವನ್ನು ವಶಪಡಿಸಿಕೊಂಡಾಗ ಎಲ್ಲ ಇಸ್ರಾಯೇಲ್ಯರು ಒಂದೇ ಮನಸ್ಸಿನಿಂದ ಕೂಗಿದರು. ಆಗ ಅಂತಹ ಮಹತ್ಕಾರ್ಯವು ನಡೆಯಿತು. ಅವರಲ್ಲಿ ಕೆಲವರು ಮಾತ್ರ ಕೂಗಿದ್ದರೆ ಏನಾಗುತ್ತಿತ್ತು? ಉದಾಹರಣೆಗೆ, ಮೊದಲ ಸೇನೆ ಮಾತ್ರ ಕೂಗಿ 2ನೇ ಮತ್ತು 3ನೇ ಸೇನೆಗಳು ಆ ದೃಶ್ಯವನ್ನು ನೋಡುತ್ತಾ ಮೌನವಾಗಿದ್ದರೆ, 7 ಬಾರಿ ನಗರವನ್ನು ಸುತ್ತಿದ ನಂತರ ಅವರು ಎಷ್ಟೇ ನೋಡಿದರೂ ಯೆರಿಕೋ ಪಟ್ಟಣವು ಬೀಳುತ್ತಿರಲಿಲ್ಲ. ನಾವೆಲ್ಲರೂ ಒಟ್ಟಾಗಿ ಆರ್ಭಟಿಸಬೇಕು. ಈ ಕಾರಣದಿಂದಲೇ ದೇವರು ನಮಗೆಲ್ಲರಿಗೂ ಧ್ವನಿಯನ್ನು ನೀಡಿದ್ದಾರೆಂದು ನಾನು ನಂಬುತ್ತೇನೆ. ನಾವು ಕೂಗಲು ಅಗತ್ಯವಾದದ್ದನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಮತ್ತಾಯನು ಅಧ್ಯಾಯ 26ರಲ್ಲಿ ಯೇಸು ಅಂತಹ ನೋವಿನ ಮತ್ತು ಕಠಿಣ ಪರಿಸ್ಥಿತಿಯನ್ನು ತಪ್ಪಿಸಲು ಅಧಿಕ ಬಲವನ್ನು ಹೊಂದಿದ್ದರು. ಆತನು ಆ ಯಾತನೆಯುಳ್ಳ ಮತ್ತು ನೋವಿನ ಕ್ಷಣವನ್ನು ತಪ್ಪಿಸಲು ಪ್ರಯತ್ನಿಸಿದ್ದರೆ ಏನಾಗುತ್ತಿತ್ತು? ಯೇಸು ನನಗೆ ಇಂತಿಂಥದು ಆಗಬೇಕೆಂಬುವ ಶಾಸ್ತ್ರದ ಮಾತುಗಳು ನೆರವೇರುವುದು ಹೇಗೆ ಎಂದು ಕೇಳಿದರು. ಆತನು ಸತ್ಯವೇದದ ಪ್ರವಾದನೆಯ ಪ್ರಕಾರ ಬದುಕಲು ಸಿದ್ಧರಿದ್ದರು. ನಾನು ಇದನ್ನು ತಪ್ಪಿಸಿದರೆ ಆರಾಮವಾಗಿರಬಹುದು, ಆದರೆ ಮನುಕುಲವು ಹೇಗೆ ರಕ್ಷಣೆ ಹೊಂದುತ್ತದೆ? ಮನುಕುಲದ ಆತ್ಮರಕ್ಷಣೆಗಾಗಿ ನಾನು ಈ ದಾರಿಯಲ್ಲಿ ನಡೆಯಲೇಬೇಕು. ಯೇಸು ಆ ಮಾರ್ಗದಲ್ಲಿ ನಡೆದರು. ಅವರು ಅದನ್ನು ತಪ್ಪಿಸಲಿಲ್ಲ. ವಚನ 54ರೊಂದಿಗೆ ಮುಂದುವರಿಸೋಣ. ಕಳುಹಿಸಿಕೊಟ್ಟರೆ ನನಗೆ ಇಂತಿಂಥದು ಆಗಬೇಕೆಂಬುವ ಶಾಸ್ತ್ರದ ಮಾತುಗಳು ನೆರವೇರುವುದು ಹೇಗೆ ಎಂದು ಹೇಳಿದನು. ಅದೇ ಗಳಿಗೆಯಲ್ಲಿ ಯೇಸು ಗುಂಪುಗುಂಪಾಗಿ ಕೂಡಿದ್ದ ಜನರಿಗೆ, ಕಳ್ಳನನ್ನು ಹಿಡಿಯುವುದಕ್ಕೆ ಬಂದಂತೆ ಕತ್ತಿಗಳನ್ನು ದೊಣ್ಣೆಗಳನ್ನು ತೆಗೆದುಕೊಂಡು ನನ್ನನ್ನು ಹಿಡಿಯುವುದಕ್ಕೆ ಬಂದಿರಾ? ನಾನು ದಿನಾಲು ದೇವಾಲಯದಲ್ಲಿ ಕೂತುಕೊಂಡು ಬೋಧಿಸುತ್ತಿದ್ದಾಗ ನೀವು ನನ್ನನ್ನು ಹಿಡಿಯಲಿಲ್ಲ. ಆದರೆ ಪ್ರವಾದಿಗಳು ಬರೆದ ವಚನಗಳು ನೆರವೇರುವಂತೆ ಇದೆಲ್ಲ ಆಯಿತು ಎಂದು ಹೇಳಿದನು. ಆಗ ಶಿಷ್ಯರೆಲ್ಲರೂ ಆತನನ್ನು ಬಿಟ್ಟು ಓಡಿ ಹೋದರು. ಪ್ರವಾದಿಗಳ ವಚನಗಳು ಯಾವುವು? ಸತ್ಯವೇದ. ಸತ್ಯವೇದದಲ್ಲಿರುವ ಪ್ರವಾದನೆಯ ವಾಕ್ಯಗಳು. ಪ್ರವಾದಿಗಳು ಬರೆದ ವಚನಗಳು ನೆರವೇರುವಂತೆ ಇದೆಲ್ಲ ಆಯಿತು. ಆಗ ಶಿಷ್ಯರೆಲ್ಲರೂ ಆತನನ್ನು ಬಿಟ್ಟು ಓಡಿ ಹೋದರು. ಮತ್ತಾಯನು ಅಧ್ಯಾಯ 26ರಲ್ಲಿ ಕ್ರಿಸ್ತನು ಅಂತಹ ಕಠಿಣ ಮತ್ತು ನೋವಿನ ಬಾಧೆಗಳನ್ನು ತಪ್ಪಿಸಬಹುದಿತ್ತು, ಆದರೆ ಅವರು ತಪ್ಪಿಸಲಿಲ್ಲ. ಕಾರಣವೇನು? ಪ್ರವಾದನೆಯನ್ನು ನೆರವೇರಿಸುವುದಕ್ಕಾಗಿ ವಿಧೇಯತೆಯಿಂದ ಪ್ರವಾದನೆಯ ಮಾರ್ಗದಲ್ಲಿ ನಡೆದರು. ನಮ್ಮ ಪಾಪಗಳ ಕ್ಷಮೆಗಾಗಿ ಯೇಸು ಅಂತಹ ಕಷ್ಟಗಳನ್ನು ಅನುಭವಿಸಿದರು. ಯೆಶಾಯನು ಅಧ್ಯಾಯ 53 ಹೇಳುವಂತೆ ಅವರು ತಮ್ಮ ಸಂಕಟದ ಮೂಲಕ ತಮ್ಮ ಸಂತಾನವನ್ನು ನೋಡಿದರು. ಹೀಗೆ ಇಂದು ನಮಗೆ ಜೀವ ನೀಡಲಾಗಿದೆ. ಪ್ರವಾದನೆಯ ಪ್ರಕಾರ ಕ್ರಿಸ್ತನ ಯಾತನೆಯ ಮೂಲಕ ಪರಲೋಕದ ದ್ವಾರಗಳು ಇಡೀ ಮನುಕುಲಕ್ಕೆ ತೆರೆಯಲ್ಪಟ್ಟಿವೆ. ಕ್ರಿಸ್ತನು ಪ್ರವಾದನೆಯನ್ನು ಅನುಸರಿಸಿ ನಮಗೊಂದು ಮಾದರಿಯನ್ನು ತೋರಿಸಿದರು.
ಹಾಗಾಗಿ ನಾವು ಕೂಡ ಪ್ರವಾದನೆಯ ಪ್ರಕಾರ ಜೀವಿಸಬಹುದು. 이 앞에 이와 같이 본을 보여주신 ಯೋಹಾನನು ಅಧ್ಯಾಯ 13ರಲ್ಲಿರುವ ವಾಕ್ಯವನ್ನು ನೋಡೋಣ. 한번 확인해 보도록 합시다. ಯೋಹಾನನು ಅಧ್ಯಾಯ 13 ವಚನ 15. 함께 보겠습니다. 내가 ನಾನು ನಿಮಗೆ ಏನನ್ನು ಮಾದರಿಯನ್ನು ತೋರಿಸಿದ್ದೇನೆ? ಪ್ರವಾದಿಸಿದಂತೆ ಕ್ರಿಸ್ತನು ಜೀವಿಸಿದರು, ಪ್ರವಾದನೆಗಳನ್ನು ಅನುಸರಿಸಿ ವರ್ತಿಸಿದರು. 예언적인 행함이었습니다. ನಾನು ನಿಮಗೆ ಮಾಡಿದ ಮೇರೆಗೆ ನೀವು ಸಹ ಮಾಡುವಂತೆ ನಿಮಗೆ ಮಾದರಿಯನ್ನು ತೋರಿಸಿದ್ದೇನೆ. 그냥 예언만 ಅವರು ಕೇವಲ ಪ್ರವಾದನೆಯನ್ನು ನೋಡುವ ಮಾದರಿಯನ್ನು ನಮಗೆ ತೋರಿಸಲಿಲ್ಲ. 보이신 것이 아니고 ನಾವು ಪ್ರವಾದನೆಯ ಜೀವನವನ್ನು ಜೀವಿಸುವಂತೆ ಮಾಡಲು ಅವರು ಪ್ರವಾದನೆಯ ಪ್ರಕಾರ ಜೀವಿಸುವ ಮಾದರಿಯನ್ನು ನಮಗೆ ತೋರಿಸಿದರು. 우리에게 알려주셨습니다. 그리스도의 예언 ಪ್ರವಾದನೆಗೆ ವಿಧೇಯರಾದ ಕ್ರಿಸ್ತನ ಜೀವನವು ನಮಗೆ ಆತ್ಮರಕ್ಷಣೆ, ಪಾಪಗಳ ಕ್ಷಮೆ ಮತ್ತು ಪರಲೋಕದ ನಿರೀಕ್ಷೆಯನ್ನು ಅನುಗ್ರಹಿಸಿತು. ಅಂತಹ ಮಹಿಮೆಯು ನಮಗೆ ಕೊಡಲ್ಪಟ್ಟಿದೆ. 우리를 또 올려놓으셨습니다. 우리 또한 ಈಗ ನಾವು ಪ್ರವಾದನೆಯನ್ನು ಕೇವಲ ನೋಡಬೇಕೇ ಅಥವಾ ಜೀವವುಳ್ಳ ನಂಬಿಕೆಯಿಂದ ವರ್ತಿಸಬೇಕೇ ಎಂಬುದನ್ನು ಆರಿಸಿಕೊಳ್ಳಬೇಕು. 이와 같은 그 위치에 설 건지 우리도 이제 ಕ್ರಿಸ್ತನು ತೋರಿಸಿದ ಮಾದರಿಯನ್ನು ಅನುಸರಿಸಿ ನಾವು ಪ್ರವಾದನೆಯನ್ನು ಕೇವಲ ನೋಡದೆ ಪ್ರವಾದನೆಯ ಪ್ರಕಾರ ಜೀವಿಸಬೇಕು, ವರ್ತಿಸಬೇಕು ಮತ್ತು ನಡೆಯಬೇಕು. 예언대로 행하고 ಈ ಕ್ಷಣದಿಂದಲೇ ನಮ್ಮ ನಂಬಿಕೆಯ ಜೀವನವನ್ನು ಈ ರೀತಿಯಲ್ಲಿ ಜೀವಿಸೋಣ. 지금 이 순간부터 잘 정리를 해야 되겠습니다. 믿음의 ನಮಗೆ ನಂಬಿಕೆಯ ಎಣ್ಣೆ ಅಗತ್ಯವೆಂದು ಹೇಳಿರುವುದರಿಂದ ನಾವು ಕೇವಲ ಪ್ರವಾದನೆಯನ್ನು ನೋಡುವ ನಂಬಿಕೆಯ ಬಗ್ಗೆ ಯೋಚಿಸುತ್ತೇವೆ. 믿음도 물론 중요합니다. 그 믿음도 ಖಂಡಿತ ಪ್ರವಾದನೆಗೆ ಗಮನ ಕೊಡುವ ನಂಬಿಕೆಯೂ ಮುಖ್ಯವಾಗಿದೆ. 믿음에서 한 걸음 더 나아가서 이제는 ಆ ನಂಬಿಕೆಯೂ ಕೂಡ ಅಗತ್ಯ. ಆದರೆ 때로의 어떤 ಪ್ರವಾದನೆಯ ಪ್ರಕಾರ ಕೇವಲ ಗಮನಿಸುವ ನಂಬಿಕೆಯಿಂದ ಕ್ರಮ ಕೈಗೊಳ್ಳುವ ನಂಬಿಕೆಯೊಂದಿಗೆ ನಾವು ಇನ್ನೂ ಒಂದು ಹೆಜ್ಜೆ ಮುಂದಿಡಬೇಕೆಂದು ದೇವರು ಬಯಸುತ್ತಾರೆ. ಇದು ದೇವರ ಚಿತ್ತವಾಗಿದೆ. 되겠습니다. ನಾವು ಸತ್ಯವೇದದ ಪ್ರವಾದನೆಯನ್ನು ಪದೇ ಪದೇ ಮನನ ಮಾಡಬೇಕು. 마태복음 24장 ಮತ್ತಾಯನು ಅಧ್ಯಾಯ 24ಕ್ಕೆ ಹೋಗೋಣ. 그러나 ಮತ್ತಾಯನು ಅಧ್ಯಾಯ 24 ವಚನ 13 ಹೀಗೆ ಹೇಳುತ್ತದೆ. 이 천국 복음이 ಆದರೆ ಕಡೆವರೆಗೂ ತಾಳುವವನು ರಕ್ಷಣೆ ಹೊಂದುವನು. 온 세상에 어떻게 된다고 ಇದಲ್ಲದೆ ಪರಲೋಕರಾಜ್ಯದ ಈ ಸುವಾರ್ತೆಯು ಎಲ್ಲಿ ಸರ್ವಲೋಕದಲ್ಲಿ ಎಲ್ಲಾ ಜನಾಂಗಗಳಿಗೆ ಸಾಕ್ಷಿಗಾಗಿ ಸಾರಲಾಗುವುದು. 그럼 이 천국 복음이 온 세상에 전파되는 것은 ಪರಲೋಕರಾಜ್ಯದ ಈ ಸುವಾರ್ತೆಯು ಎಲ್ಲಾ ಜನಾಂಗಗಳಿಗೆ ಸಾರಲಾಗುವುದು ಎಂದು ಪ್ರವಾದಿಸಲಾಗಿದೆ. 하는 것입니다. 전파된다. ಹಾಗಾದರೆ ಅದನ್ನು ಯಾರು ಸಾರುತ್ತಾರೆಂಬುದೇ ಪ್ರಶ್ನೆಯಾಗಿದೆ. 예언해 놓으셨습니다. ಸುವಾರ್ತೆಯು ಬೋಧಿಸಲ್ಪಡುತ್ತದೆ ಎಂಬುದು ಈಗಾಗಲೇ ಪ್ರವಾದಿಸಲ್ಪಟ್ಟಿದೆ. 누가 해야 될 일입니까? ಆದರೆ ಈ ಸುವಾರ್ತೆಯನ್ನು ಸಾರುವವರು ಯಾರು? 우리가 해야 된다라고 한다면 ಇದನ್ನು ಯಾರು ನಿರ್ವಹಿಸಬೇಕು? 이와 같은 예언도 성경에 있어야 되지 않겠습니까? ನಾವು ಆ ಕೆಲಸವನ್ನು ಮಾಡಬೇಕಾದರೆ ನಾವು ಮಾಡಬೇಕೆಂಬ ಪ್ರವಾದನೆಯು ಸತ್ಯವೇದದಲ್ಲಿರಬೇಕಲ್ಲವೇ? 어떤 예언의 인물이다. ಸತ್ಯವೇದದಲ್ಲಿ ಪ್ರವಾದಿಸಲ್ಪಡದವರು ತಾವು ಸತ್ಯವೇದದ ವ್ಯಕ್ತಿಗಳೆಂದು ಹೇಳಿಕೊಂಡು ಬೋಧಿಸುವುದಕ್ಕೆ ಹೋಗಲು ಸಾಧ್ಯವಿಲ್ಲ. 온 세상에 전파된다라고 했으면 ಇದು ಎಲ್ಲಾ ಜನಾಂಗಗಳಿಗೆ ಸಾರಲ್ಪಡುವುದು ಎಂದು ಬರೆಯಲ್ಪಟ್ಟಿರುವುದರಿಂದ ಅದನ್ನು ಬೋಧಿಸುವ ಜನರು ಇರಲೇಬೇಕು. 맡겨진 게 아니고 ಹಾಗಾದರೆ ಅವರು ಯಾರು? 사람들의 어떤 자격이 있습니다. ಈ ಕೆಲಸವನ್ನು ಬೇರೆ ವ್ಯಕ್ತಿಗೆ ವಹಿಸಿಲ್ಲ, ಬದಲಾಗಿ ಬೋಧಿಸಲು ಅರ್ಹತೆ ಇರುವವರಿಗೆ ವಹಿಸಲಾಗಿದೆ. 18절의 말씀 보시면 ಮತ್ತಾಯನು ಅಧ್ಯಾಯ 28ಕ್ಕೆ ಹೋಗೋಣ. ಮತ್ತಾಯನು ಅಧ್ಯಾಯ 28 ವಚನ 18 ಹೀಗೆ ಹೇಳುತ್ತದೆ. 그러므로 ಆಗ ಯೇಸು ಹತ್ತರಕ್ಕೆ ಬಂದು, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. 아들과 성령의 이름으로 ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಅವರಿಗೆ ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿ, 세상 끝날까지 너희와 항상 ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. 결국 여기에서 말하는 ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನು. 그렇다면 ಅಂತಿಮವಾಗಿ ಈ ವಚನದಲ್ಲಿ ನೀವು ಎಂದು ಕರೆಯಲ್ಪಟ್ಟ ಜನರಿಂದಲೇ ಈ ಸುವಾರ್ತೆಯು ಸಾರಲ್ಪಡುವುದು ಅಲ್ಲವೇ? ಹಾಗಾದರೆ ಇಲ್ಲಿ ನೀವು ಎಂದು ಹೇಳಲ್ಪಟ್ಟವರು ಯಾವ ಗುಣಲಕ್ಷಣಗಳನ್ನು ಹೊಂದಿದ್ದಾರೆಂದು ವಚನ 18ಕ್ಕೆ ಹೋಗಿ ಮತ್ತೊಮ್ಮೆ ನೋಡೋಣ. 그러므로 너희는 가서 ಆಗ ಯೇಸು ಹತ್ತರಕ್ಕೆ ಬಂದು, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. 아버지와 ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಅವರಿಗೆ ಯಾರ ಹೆಸರಿನಲ್ಲಿ? ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿ. 배우왔고 ಈ ವಚನವು ನಮಗೆ ಚೆನ್ನಾಗಿ ತಿಳಿದಿದೆ. 아버지의 이름과 ಯಾವ ಕಾಲದಲ್ಲಿ ಜನರು ತಂದೆಯ, ಮಗನ ಮತ್ತು ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನವನ್ನು ಹೊಂದಬೇಕು? 성부 시대입니까? 성자 시대입니까? ತಂದೆಯ ಕಾಲವೇ? 시대입니까? ಮಗನ ಕಾಲವೇ? 오늘날 이 ಅಥವಾ 세상에 ಪವಿತ್ರಾತ್ಮನ ಕಾಲವೇ? 이스라엘 같은 많은 교회가 있고 수만 가지 ಇಂದು 교회가 ಸಮುದ್ರ ತೀರದ ಮರಳಿನಂತೆ ಲೋಕದಲ್ಲಿ ಅನೇಕ ಸಭೆಗಳಿವೆ ಮತ್ತು ಲೋಕವು 16,000 ಸಿದ್ಧಾಂತಗಳಿಂದ ಪ್ರವಾಹದಂತೆ ತುಂಬಿ ಹೋಗಿದೆ. 그 교회가 어떤 교회입니까?
ಎಷ್ಟಾದರೂ ಯಾವ ಸಭೆಯು ಜನರಿಗೆ ತಂದೆಯ, ಮಗನ ಮತ್ತು ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನವನ್ನು ನೀಡುತ್ತದೆ? 바로 우리 시온인 ತಂದೆಯ, ಮಗನ ಮತ್ತು ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನವನ್ನು ಕೊಡುವ ಏಕೈಕ ಸಭೆ ನಮ್ಮ ಚಿಯೋನ್ ಆಗಿರುವ ಚರ್ಚ್ ಆಫ್ ಗಾಡ್ ಆಗಿದೆ. 온 세상에 전파되리니라고 예언하신 ಪರಲೋಕ ರಾಜ್ಯದ ಈ ಸುವಾರ್ತೆಯು ಎಲ್ಲಾ ಜನಾಂಗಗಳಿಗೆ ಸಾರಲ್ಪಡುವುದೆಂದು ಪ್ರವಾದಿಸಲ್ಪಟ್ಟಿರುವುದರಿಂದ ಭೂಮಿಯ ಮೇಲೆ ಯಾರು ಅದನ್ನು ಬೋಧಿಸುವರು? 해야 되겠습니까? ಯಾರು ಅದನ್ನು ಬೋಧಿಸಬೇಕು? 아들과 성령의 이름으로 침례 주고 침례 받는 ತಂದೆಯ, ಮಗನ ಮತ್ತು ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನವನ್ನು ಕೊಡುವವರು ಮತ್ತು ಸ್ವೀಕರಿಸಿದವರಾಗಿದ್ದಾರೆ. 이 성도들이 ಅವರು ಯಾರು? 온 세상에 전파해야 될 이 복음입니다. ಅದು ಚರ್ಚ್ ಆಫ್ ಗಾಡ್ನ ಸದಸ್ಯರಾದ ನಾವಾಗಿದ್ದೇವೆ. 그렇다면 우리는 ಎಲ್ಲಾ ಜನಾಂಗಗಳಿಗೆ ಸುವಾರ್ತೆಯನ್ನು ಬೋಧಿಸಬೇಕಾದ ದೇವಜನರು ನಾವು. 뭐 누군가 하겠지. ಹಾಗಾದರೆ ಬೇರೆಯವರು ಮಾಡುತ್ತಾರೆ ಎಂದು ಯೋಚಿಸುತ್ತಾ ನಾವು ಪ್ರವಾದನೆಯನ್ನು ಕೇವಲ ನೋಡಬಾರದು. ನಾವೆಲ್ಲರೂ 한번 축복 좀 받자. ನಮ್ಮ ಚರ್ಚ್ ಆಫ್ ಗಾಡ್ ಒಂದು ಶ್ರೇಷ್ಠ ಸಭೆ. 얘기를 나눌 수 있는 ನಮ್ಮ ಸಭೆಗೆ ಬಂದು ಆಶೀರ್ವಾದ ಸ್ವೀಕರಿಸಿ ಎಂದು ಹೇಳುತ್ತಾ ಸುವಾರ್ತೆಯನ್ನು ಬೋಧಿಸಬೇಕು. 것들을 하나님께서 하라 하신 데는 뜻이 다 계시겠죠. ಆ ಕೆಲಸವನ್ನು ಮಾಡಲು ದೇವರು ಹೇಳಿದ್ದರಲ್ಲಿ ಅವರ ಚಿತ್ತವಿರಬೇಕು. 반드시 ದೇವರು ಉದ್ದೇಶವಿಲ್ಲದೆ ನಮಗೆ ಯಾವ ಕೆಲಸವನ್ನು ವಹಿಸುವುದಿಲ್ಲ. ಕೆಲಸ ಮಾಡಿದ ನಂತರ ನಾವು ದೇವರ ಚಿತ್ತವನ್ನು ತಿಳಿಯುತ್ತೇವೆ. 누가 전해야 ಮುಕ್ತಾಯದಲ್ಲಿ ಸಮಾರ್ಯ ಹಾಗೂ ಭೂಮಿಯ ಕಟ್ಟಕಡೆಯವರೆಗೆ ಈ ಸುವಾರ್ತೆಯನ್ನು ಯಾರು ಬೋಧಿಸಬೇಕು? ನಾವು ಪ್ರವಾದನೆಯ ಮುಖ್ಯ ಪಾತ್ರಧಾರಿಗಳು. 것들이 잠잠하면 ಆದರೆ ಪ್ರವಾದನೆಯ ವ್ಯಕ್ತಿಗಳು ಸುಮ್ಮನಿದ್ದರೆ ಏನಾಗುತ್ತದೆ? 로마서 10장 여러분. ರೋಮಾಪುರದವರಿಗೆ ಅಧ್ಯಾಯ 10 ಅನ್ನು ನೋಡೋಣ. 13절의 말씀. ರೋಮಾಪುರದವರಿಗೆ ಅಧ್ಯಾಯ 10 ವಚನ 13. 이름을 부르는 자는 ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂದು ಬರೆದದೆ. 구원을 아니하는 일을 어찌 ಆದರೆ ತಾವು ಯಾವನನ್ನು ನಂಬಲಿಲ್ಲವೋ ಆತನ ನಾಮವನ್ನು ಹೇಳಿಕೊಳ್ಳುವುದು ಹೇಗೆ? ಮತ್ತು ಆತನ ಸುದ್ದಿ ಕೆಳದಿರುವಲ್ಲಿ ಆತನನ್ನು ನಂಬುವುದು ಹೇಗೆ? 들어본 적도 ಅವರು ಅನ್ ಸಂಗ್ ಹೋಂಗ್ ಎಂಬ ಹೆಸರಾಗಲಿ ಹೊಸ ಯೆರೂಸಲೇಮ್ ಪರಲೋಕದ ತಾಯಿಯ ಕುರಿತಾಗಲಿ ಕೇಳಿಲ್ಲದಿದ್ದರೆ ಅವರನ್ನು ನಂಬುವುದು ಹೇಗೆ? 어머니 하나님이 존재한다는 소리도 한 번도 들어본 ಮತ್ತು 적이 없는 ಆತನ ಸುದ್ದಿ ಕೆಳದಿರುವಲ್ಲಿ ಆತನನ್ನು ನಂಬುವುದು ಹೇಗೆ? ಸಾರಿ ಹೇಳುವವನಿಲ್ಲದೆ ಕೇಳುವುದು ಹೇಗೆ? 들으리오라고 했습니다. 근데 만일 ಅವರಿಗೆ ಯಾರೊಬ್ಬರು ಬೋಧಿಸದಿದ್ದರೆ ಏನಾಗುತ್ತದೆ? 전하는 사람이 없이 ಸಾರಿ ಹೇಳುವವನಿಲ್ಲದೆ ಕೇಳುವುದು ಹೇಗೆ ಎಂದು ಸತ್ಯವೇದವು ಹೇಳುತ್ತದೆ. ನಮ್ಮ ಬೋಧನೆಯಿಲ್ಲದೆ ಇಡೀ ಲೋಕವು ಮೌನವಾಗಿರಬೇಕಾಗುತ್ತದೆ. 예리고를 ಇಸ್ರಾಯೇಲ್ಯರು ಯೆರಿಕೋ ಪಟ್ಟಣದ ಸುತ್ತಲೂ 7 ಬಾರಿ ನಡೆದರೂ ಅವರು ಗಟ್ಟಿಯಾಗಿ ಕೂಗದಿದ್ದರೆ ಯೆರಿಕೋ ಪಟ್ಟಣವು ಬೀಳುತ್ತಿತ್ತೆ? 외침이 ನಮ್ಮ ಆರ್ಭಟವೂ ಅವಶ್ಯಕವಾಗಿದೆ. 그 누구에게도 ಬೇರೆ ಯಾರಿಗೂ ಆ ಕೆಲಸ ಮಾಡಲು ಅನುಮತಿಸಿರಲಿಲ್ಲ. 성에 그 ಯೆರಿಕೋವಿನ ಪತನವು ಯೆಹೋಶುವ ಮತ್ತು ಇಸ್ರಾಯೇಲ್ಯರಿಗೆ ಮಾತ್ರ ಕೊಡಲ್ಪಟ್ಟ ದೇವರ ಕೃಪೆಯಾಗಿದೆ. 하나님의 그 은총이었던 것처럼 ಈ ಸುವಾರ್ತೆಯು ಸಮಾರ್ಯ ಹಾಗೂ ಭೂಮಿಯ ಕಟ್ಟಕಡೆಯವರೆಗೂ ಸಾರಲ್ಪಡುವುದು. 우리 ಈ 시온의 ಪ್ರವಾದನೆಯು ನಮ್ಮ ಚಿಯೋನಿನ ಮೇಲೆ ದಯಪಾಲಿಸಿದ ದೇವರ ಅನುಗ್ರಹವಾಗಿದೆ. 그 은혜를 ನಾವು ದೇವರ ಕೃಪೆಯಲ್ಲಿ 100% ಭರವಸೆ ಇಟ್ಟು ಗಟ್ಟಿಯಾಗಿ ಆರ್ಭಟಿಸಬೇಕು. ನಾವು ಎಷ್ಟೇ ಕಷ್ಟಪಟ್ಟು ಬೋಧಿಸಿದರೂ ಜನರು ನಮ್ಮನ್ನು ಅಸಹಜರೆಂದು ಪರಿಗಣಿಸುತ್ತಾರೆ ಎಂದು ಯೋಚಿಸುತ್ತಾ ನೀವು ಇನ್ನೂ ಹಿಂಜರಿಯುತ್ತಿದ್ದೀರಾ? 할 사람은 ಸದಸ್ಯರೇ, 놔두십시오. ಅಂತಹ ಜನರು ತಮ್ಮ ಇಷ್ಟದಂತೆ ಯೋಚಿಸಲಿ. 여러분들이 그 ಹಿಂದೆ ನೀವು ಕೇಳಿದಂತೆ 이 비둘기가 자기 ಪಾರಿವಾಳಗಳು ಗೂಡಿಗೆ ಮರಳಲು ದೇವರು ಅವುಗಳ ಮೆದುಳಿನಲ್ಲಿ ಮ್ಯಾಗ್ನೆಟೈಟ್ ಇಟ್ಟಿದ್ದಾರೆ. 물질을 심어 두었기 때문에 그 ಇಷ್ಟೇ ಮೋಡ ಕವಿದು ಕತ್ತಲಾಗಿದ್ದರೂ ಪಾರಿವಾಳಗಳು ತಮ್ಮ ಗೂಡಿಗೆ ನಿಖರವಾಗಿ ಮರಳುತ್ತವೆ. 아주 정확하게 찾아오도록끔 ದೇವರು ಈ ರೀತಿಯಾಗಿ ಪಾರಿವಾಳಗಳನ್ನು ಸೃಷ್ಟಿಸಿದ್ದಾರೆ. 백성들 마음속에는 ದೇವಜನರ ಮನಸ್ಸಿನಲ್ಲಿ ಹೊಸ ಒಡಂಬಡಿಕೆಯು ನೆಡಲ್ಪಟ್ಟಿದೆ. 어디 갔으라도 ನಾವು ಎಲ್ಲಿಗೆ ಹೋದರೂ ಹೊಸ ಒಡಂಬಡಿಕೆಯ ಸತ್ಯತ್ವವಾದ ಪರಲೋಕ ತಾಯಿಯ ಕುರಿತು ಮತ್ತು ತಂದೆ ನೀಡಿದ ಹೊಸ ಒಡಂಬಡಿಕೆಯ ನಿಯಮಗಳ ಕುರಿತು ಬೋಧಿಸಿದರೆ 다 이렇게 ದೇವಜನರ ಕಿವಿಗಳು ತೆರೆಯಲ್ಪಡುತ್ತವೆ. ದೇವರು ತನ್ನ ಜನರನ್ನು ಹಾಗೆ ವಿನ್ಯಾಸಗೊಳಿಸಿದ್ದಾರೆ. 사마리아 땅끝까지 ಈ ಕಾರಣದಿಂದಲೇ ದೇವರು ಅವರು ಕೇಳಿದರೂ ಅಥವಾ ಕೇಳದಿದ್ದರೂ ಅನುಕೂಲವಾದ ಕಾಲದಲ್ಲಿಯೂ ಅನುಕೂಲವಿಲ್ಲದ ಕಾಲದಲ್ಲಿಯೂ ಭೂಮಿಯ ಕಟ್ಟಕಡೆಯವರೆಗೂ ಹೋಗಿ ಸುವಾರ್ತೆಯನ್ನು ಬೋಧಿಸಲು ಹೇಳುತ್ತಾರೆ. 될 일입니다. ಇದನ್ನೇ ನಾವು ಮಾಡಬೇಕು. 14절의 말씀 다시 한번 ವಚನ 14 ಮತ್ತೊಮ್ಮೆ ನೋಡೋಣ. ಆದರೆ ತಾವು ಯಾವನನ್ನು ನಂಬಲಿಲ್ಲವೋ ಆತನ ನಾಮವನ್ನು ಹೇಳಿಕೊಳ್ಳುವುದು ಹೇಗೆ? ಮತ್ತು ಆತನ ಸುದ್ದಿ ಕೆಳದಿರುವಲ್ಲಿ ಆತನನ್ನು ನಂಬುವುದು ಹೇಗೆ? ಸಾರಿ ಹೇಳುವವನಿಲ್ಲದೆ ಕೇಳುವುದು ಹೇಗೆ? ಸಾರುವವರು ಕಳುಹಿಸಲ್ಪಡದೆ ಸಾರುವುದಲ್ಲಿ 듣게 되었고 ಬೋಧಿಸುವವರಿದ್ದದರಿಂದಲೇ ಜನರು ಕೇಳುವಂತಾಯಿತು. 그렇기 때문에 그 가운데 ಲೋಕದ ಎಲ್ಲಾ ಜನಾಂಗಗಳು ಕೇಳಿದ್ದರಿಂದ ದೇವರು ಗೋಧಿಯನ್ನು ಹಣಜಿಯಿಂದಲೂ ಕುರಿಗಳನ್ನು ಆಡುಗಳಿಂದಲೂ ಪ್ರತ್ಯೇಕಿಸುತ್ತಾರೆ. 최후 심판의 ಆಗ ದೇವರು ಕಡೆಯ ನ್ಯಾಯತೀರ್ಪಿನ ತುತ್ತೂರಿಯನ್ನು ಊದುತ್ತಾರೆ. 것입니다. ವಚನ 15 ನೋಡೋಣ. 14절의 말씀 봅시다. ಇದಕ್ಕೆ ಸರಿಯಾಗಿ ಶುಭದ ಸುವಾರ್ತೆಯನ್ನು ಸಾರುವವರ ಪಾದಗಳು ಎಷ್ಟು ಅಂದವಾಗಿವೆ ಎಂದು ಬರೆದದೆ. 아름답도다. ಆದರೂ ಆ ಶುಭವರ್ತಮಾನಕ್ಕೆ ಎಲ್ಲರೂ ಕಿವಿಗೊಡಲಿಲ್ಲ. 그러나
저희가 다 복음을 순종치 아니하였도다. 이사야가 ಈ ವಿಷಯದಲ್ಲಿ ಯೆಶಾಯನು, ಕರ್ತನೇ, ನಾವು ಸಾರಿದ ವಾರ್ತೆಯನ್ನು ಯಾರು ನಂಬಿದರು ಎಂದು ನುಡಿಯುತ್ತಾನೆ. 그러므로 믿음은 들음에서 나며 ಆದ ಕಾರಣ ಸಾರಿದ ವಾರ್ತೆಯು ನಂಬಿಕೆಗೆ ಆಧಾರ, ಆ ವಾರ್ತೆಗೆ ಕ್ರಿಸ್ತನ ವಾಕ್ಯವೇ ಆಧಾರ. 말하노니 저희가 듣지 아니하였나뇨? 그렇지 아니하다. ಆದರೂ ಅವರ ಕಿವಿಗೆ ಬೀಳಲಿಲ್ಲವೇನೋ ಎಂದು ಕೇಳುತ್ತೇನೆ. 그 말씀은 ಬಿದ್ದದ್ದು ನಿಶ್ಚಯ. 이른다고요. ಸಾರುವವರ ಧ್ವನಿಯು ಭೂಮಿಯಲ್ಲೆಲ್ಲ ಪ್ರಸರಿಸಿತು. ಅವರ ನುಡಿಗಳು ಲೋಕದ ಕಟ್ಟಕಡೆಯವರೆಗೂ ವ್ಯಾಪಿಸಿದವು. 어떤 역사처럼 일곱 바퀴 다 돌고 외쳐야 됩니다. ಯೆಹೋಶುವನ ದಿನಗಳಲ್ಲಿ ಕೆಲಸವು ನಡೆದಂತೆಯೇ 7 ಬಾರಿ ಸುತ್ತಿದ ನಂತರ ನಾವು ಆರ್ಭಟಿಸಬೇಕು. 예리고는 절대 무너지지 않습니다. ಈ ಕಾಲದಲ್ಲಿಯೂ ಸಹ ಆರ್ಭಟವಿಲ್ಲದೆ ಯೆರಿಕೋ ಎಂದಿಗೂ ಬೀಳುವುದಿಲ್ಲ. 거부를 하고 하더라도 ಅವರು ಕಿವಿಮುಚ್ಚಿಕೊಂಡು ಕೇಳಲು ನಿರಾಕರಿಸಿದರು. ಈ ಸುವಾರ್ತೆಯ ಘೋಷಣೆಯು ಲೋಕದ ಕಟ್ಟಕಡೆಯವರೆಗೂ ತಲುಪುವುದು. 끝까지 이르게 된다고 했습니다. ಆದ್ದರಿಂದ ನಾವು ಕೇವಲ ನಮ್ಮ ಮುಂದೆ ಇರುವ ಜನರನ್ನು ನೋಡದೆ ಅವರಿಗೆ ಬೋಧಿಸೋಣ. ನಾವು ಕೇವಲ ನೋಡಬಾರದು, ಆದರೆ ದೇವರ ಪ್ರವಾದನೆಯ ಪ್ರಕಾರ ನಡೆಯಬೇಕು. 반드시 돼야 되겠습니다. ಯಾಕೋಬನು ಪುಸ್ತಕ ಅಧ್ಯಾಯ 1 ನೋಡೋಣ. 야고보서 ಯಾಕೋಬನು ಅಧ್ಯಾಯ 1 ವಚನ 22. 함께 보겠습니다. ವಾಕ್ಯದ ಪ್ರಕಾರ ನಡೆಯುವವರಾಗಿರಿ, ಅದನ್ನು ಕೇಳುವವರು ಮಾತ್ರವೇ ಆಗಿದ್ದು ನಿಮ್ಮನ್ನು ನೀವೇ ಮೋಸಗೊಳಿಸಬೇಡಿರಿ. 지키는 자가 되지 말라. ವಾಕ್ಯದ ವಿಷಯದಲ್ಲಿ ಏನು ಮಾಡಬೇಕು? 어떻게 하라고요? ಅದರಂತೆ ನಡೆಯುವವರಾಗಬೇಕು. 하는 자. 이 ವಾಕ್ಯ ಎಂದರೆ ಸತ್ಯ ಅಲ್ಲವೇ? 도라고 하죠. ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಸತ್ಯವನ್ನು ಕೇಳುವವರು ಮಾತ್ರವೇ ಆಗಿದ್ದು ನಿಮ್ಮನ್ನು ನೀವೇ ಮೋಸಗೊಳಿಸಬೇಡಿರಿ. 지키는 자 되지 말라. ವಾಕ್ಯದ ಪ್ರಕಾರ ನಡೆಯುವವರಾಗಿರಿ. 도를 듣고 행하지 아니하면 ಯಾವನಾದರೂ ವಾಕ್ಯವನ್ನು ಕೇಳುವವನಾದರೂ ಅದರ ಪ್ರಕಾರ ನಡೆಯದಿದ್ದರೆ ಅವನು ಕನ್ನಡಿಯಲ್ಲಿ ತನ್ನ ಹುಟ್ಟು ಮುಖವನ್ನು ನೋಡಿದ ಮನುಷ್ಯನಂತಿರುವನು. 가서 그 모양 ಇವನು ತನ್ನನ್ನು ನೋಡಿಕೊಂಡು ಹೋಗಿ ತಾನು ಹೀಗಿದ್ದೇನೆಂಬುದನ್ನು ಆ ಕ್ಷಣವೇ ಮರೆತು ಬಿಡುವನು. 자유하게 하는 온전한 율법을 ಆದರೆ ಬಿಡುಗಡೆಯನ್ನುಂಟು ಮಾಡುವ ಸರ್ವೋತ್ತಮ ಧರ್ಮ ಪ್ರಮಾಣವನ್ನು ಲಕ್ಷ್ಯ ಕೊಟ್ಟು ನೋಡಿ ಇನ್ನೂ ನೋಡುತ್ತಲೇ ಇರುವವನು ವಾಕ್ಯವನ್ನು ಕೇಳಿ ಮರೆತು ಹೋಗುವವನಾಗಿರದೆ ಅದರ ಪ್ರಕಾರ ನಡೆಯುವವನಾಗಿದ್ದು ತನ್ನ ನಡತೆಯಿಂದ ಧನ್ಯನಾಗುವನು. 아들이라고 했습니다. ನಾವು ಹೊಸ ಒಡಂಬಡಿಕೆಯ ಸತ್ಯವಾಕ್ಯದಲ್ಲಿದ್ದೇವೆ. 이 ನಾವು ವಾಕ್ಯವನ್ನು ಎಂದಿಗೂ ಮರೆಯಬಾರದು, ಆದರೆ ಅದು ಹೇಳುವಂತೆ ಮಾಡಬೇಕು. 듣고 실행치 아니하고 ನಾವು ಕೇವಲ ವಾಕ್ಯವನ್ನು ನೋಡದೆ ಅದನ್ನು ಅಭ್ಯಾಸಕ್ಕೆ ಹಾಕಬೇಕು. ಅದು ದೇವರ ವಾಕ್ಯವಾಗಿದ್ದರೆ ನಾವು ವಾಕ್ಯವು ಹೇಳುವಂತೆ ಮಾಡಬೇಕು. 야고보서 1장 22절의 부분을 쉬운 성경이라는 ಅದೇ ವಚನವನ್ನು IRV ಆವೃತ್ತಿಯಲ್ಲಿ ಓದುತ್ತೇನೆ. 기록된 부분이 있어서 여러분들에게 또 알려드리겠습니다. 하나님께서 가르쳐 ದೇವರ ವಾಕ್ಯದ ಪ್ರಕಾರ ನಡೆಯುವವರಾಗಿರಿ, ಅದನ್ನು ಕೇವಲ ಕೇಳುವವರು ಮಾತ್ರವೇ ಆಗಿದ್ದು ನಿಮ್ಮನ್ನು ನೀವೇ ಮೋಸಗೊಳಿಸಿಕೊಳ್ಳಬೇಡಿರಿ. 앉아서 듣기만 한다면 그것은 자신을 속이는 것이 됩니다. 우리는 ನಾವು ದೇವರ ವಾಕ್ಯವನ್ನು ಕೇಳುವುದು ಮಾತ್ರವಲ್ಲ, 듣고 또 배운 것은 어떻게 하자고요? ನಾವು ಕೇಳಿ ಕಲಿತಿದ್ದನ್ನು ಅಭ್ಯಾಸ ಮಾಡಬೇಕು. 그래서 예언대로 ನಾವು ಪ್ರವಾದನೆಯ ಪ್ರಕಾರ ವರ್ತಿಸಬೇಕು. ಯಾವುದೇ ಕ್ರಿಯೆಯಿಲ್ಲದೆ ಪ್ರವಾದನೆಯನ್ನು ಮಾತ್ರ ನೋಡುತ್ತಾ ಇರಬಾರದು. 그런 어떤 사람이 되어서는 아니 될 줄 믿습니다. ರೋಮಾಪುರದವರಿಗೆ ಅಧ್ಯಾಯ 2 ವಚನ 13ಕ್ಕೆ ಹೋಗೋಣ. 3절의 말씀 보시겠습니다. ರೋಮಾಪುರದವರಿಗೆ ಅಧ್ಯಾಯ 2 ವಚನ 13. 하나님 앞에서는 ಧರ್ಮಶಾಸ್ತ್ರ ಕೇಳಿದ ಮಾತ್ರದಿಂದಲೇ ಯಾರೂ ದೇವರ ಸನ್ನಿಧಿಯಲ್ಲಿ ನೀತಿವಂತರಾಗುವುದಿಲ್ಲ. ಅದನ್ನು ಅನುಸರಿಸುವವರೇ ನೀತಿವಂತರೆಂದು ನಿರ್ಣಯಿಸಲ್ಪಡುವರು. 알아야 의롭다 하심을 얻게 될 ಪ್ರವಾದನೆ ನೆರವೇರುವುದನ್ನು ನೋಡುತ್ತಾ ಕೆಲವರು ಹೀಗೆ ಹೇಳಬಹುದು, 바라만 보고 저런 ಓಂ, ಅಂತಹ ಪ್ರವಾದನೆ ಇತ್ತೇ? 이제 사마리아와 땅끝까지 ಸುವಾರ್ತೆಯನ್ನು ಸಮಾರ್ಯ ಹಾಗೂ ಭೂಮಿಯ ಕಟ್ಟಕಡೆಯವರೆಗೂ ಸಾರಲಾಗುವುದು ಎಂದು ಬರೆದಿರುವುದರಿಂದ ವಿಷಯಗಳು ಈ ರೀತಿ ನೆರವೇರುತ್ತಿರಬಹುದು. 되어지는 일을 ದೇವರು ನಮ್ಮನ್ನು ಆಶೀರ್ವದಿಸಲಿಕ್ಕಾಗಿ ಖಂಡಿತವಾಗಿ ಮಾಡಬೇಕಾದ ಕೆಲಸವನ್ನು ನಮಗೆ ವಹಿಸಿಕೊಟ್ಟಿದ್ದಾರೆ. 한번 해보라고 말이죠. ದೇವರು ಹೋಗಿ ಪ್ರಯತ್ನಿಸಿ ಎಂದು ಹೇಳುತ್ತಾರೆ. 하셨을 건데 ಆ ಕಾರ್ಯವನ್ನು ನೆರವೇರಿಸುವುದು ಅಸಾಧ್ಯವಾಗಿದ್ದರೆ ದೇವರು ಅದನ್ನು ನಮಗೆ ಒಪ್ಪಿಸುತ್ತಿರಲಿಲ್ಲ. 실행하고 ಅದು ಸಾಧ್ಯವಿರುವುದರಿಂದ ದೇವರು ನಮಗೆ ಆ ಕಾರ್ಯವನ್ನು ಒಪ್ಪಿಸಿ ಹೋಗಿ ಅದನ್ನು ಮಾಡಿರಿ ಎಂದು ಹೇಳಿದರು. 하지 않는 그 ಈ ಕಾರಣದಿಂದಲೇ ಯಾಕೋಬನು ಅಧ್ಯಾಯ 2ರಲ್ಲಿ ದೇವರು ಕ್ರಿಯೆಗಳಿಲ್ಲದ ನಂಬಿಕೆಯು ಸತ್ತದ್ದು ಎಂದು ಹೇಳಿದರು. 그리스도께서도 친히 ಕ್ರಿಸ್ತನು ಭೂಮಿಗೆ ಬಂದು ಪ್ರವಾದನೆಯ ಪ್ರಕಾರ ಜೀವಿಸಿದರು. ಅವರನ್ನು ಸೆರೆಹಿಡಿಯಲು ಮಹಾಯಾಜಕರ ಸೇವಕರು ಬಂದಾಗ 얼마든지 ಅವರನ್ನು ಸುಲಭವಾಗಿ ಸೋಲಿಸಬಹುದಾಗಿದ್ದರೂ ಅವರು ಪ್ರವಾದನೆಯ ಪ್ರಕಾರವೇ ನಡೆದರು. 예언대로의 그 삶을 그대로 행하시고 ಅವರನ್ನು ಕೊರಡೆಯಿಂದ ಹೊಡೆದು ಶಿಲುಬೆಗೇರಿಸಲಾಯಿತು. 또 ಪ್ರವಾದಿಸಲ್ಪಟ್ಟಂತೆ ಅವರು ಆ ಮಾರ್ಗದಲ್ಲಿ ನಡೆದರು. 그대로 고스란히 걸어가셨습니다. ಇನ್ನೂ ಹೆಚ್ಚಾಗಿ 3ನೆಯ ದಿನದಲ್ಲಿ ಸತ್ತವರೊಳಗಿಂದ ಪುನರುತ್ಥಾನಗೊಳ್ಳುವ ಮೂಲಕ 모든 인류에게 예언의 확실한 어떤 그 성취를 ಅವರು ಇಡೀ ಮನುಕುಲಕ್ಕೆ ಪ್ರವಾದನೆಯ ಖಚಿತವಾದ ನೆರವೇರಿಕೆಯನ್ನು ಬಿಟ್ಟು ಹೋದರು. 기록 가운데서 살펴볼 수 있는 이와 같은 대목이 되겠습니다.
ನಾವು ಪ್ರವಾದನೆಯ ಪ್ರಕಾರ ನಡೆದರೆ ದೇವರು ನಮ್ಮನ್ನು ಭವ್ಯವಾದ ಮಹಿಮೆಯ ಬೆಳಕಿನ ಕಡೆ ಮುನ್ನಡೆಸುತ್ತಾರೆ. 영광의 빛 가운데 ನಾವು ಇದನ್ನು ನಂಬಬೇಕು. 꼭 믿으셔야 되겠습니다. ಮತ್ತಾಯನು ಪುಸ್ತಕ ಅಧ್ಯಾಯ 7ರಲ್ಲಿಯೂ ಕ್ರಿಸ್ತ ನಮಗೆ ಕ್ರಿಯೆಗಳ ಬಗ್ಗೆ ಕಲಿಸಿದರು. 행함이라는 이와 같은 그 주제를 ಮತ್ತಾಯನು ಅಧ್ಯಾಯ 7 ವಚನ 21 ನೋಡೋಣ. 1절의 가르침을 함께 보겠습니다. ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವವರೆಲ್ಲರೂ ಪರಲೋಕರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡಿರಿ. ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕರಾಜ್ಯಕ್ಕೆ ಸೇರುವನು. 어떻게 하는 자라요? ನನ್ನ ತಂದೆಯ ಚಿತ್ತವನ್ನು ಮಾಡದೆ ಕೇವಲ ನೋಡುವವನು ಪರಲೋಕರಾಜ್ಯವನ್ನು ಸೇರುವನು ಎಂದು ಯೇಸು ಹೇಳಿದ್ದಾರೆ. ನಾವು ಕೇವಲ ನೋಡಬೇಕಾಗಿತ್ತು. ಆದರೆ ಇಲ್ಲಿ ಏನು ಹೇಳಲಾಗಿದೆ? 우리 새 언약의 도는 바라만 보는 ಹೊಸ ಒಡಂಬಡಿಕೆಯ ವಾಕ್ಯದ ವಿಷಯದಲ್ಲಿ 어떻게 하는 것이라 ನಾವು ಅದನ್ನು ಗಮನಿಸುವುದು ಮಾತ್ರವಲ್ಲದೆ ಅದನ್ನು ಮಾಡಬೇಕು. 하고 있습니다. ಇದು ದೇವರ ಚಿತ್ತವಾಗಿದೆ. 행하지 아니하는 이와 같은 그 믿음은 ನಮ್ಮಲ್ಲಿ ಹೆಚ್ಚಿನ ನಂಬಿಕೆ ಇದ್ದರೂ ಸಹ ಕ್ರಿಯೆಗಳಿಲ್ಲದ ನಂಬಿಕೆ ಅರ್ಥಹೀನ ಮತ್ತು ನಿಷ್ಪ್ರಯೋಜಕವಾಗಿದೆ. 소용이 없다고 했습니다. ಅಂತಹ ನಂಬಿಕೆಯ ಎಣ್ಣೆ ಸಿದ್ಧಪಡಿಸುವುದನ್ನು ದೇವರು ಬಯಸುವುದಿಲ್ಲ. 그것을 원치 않으십니다. ಹಾಗಾಗಿ ನಾವು ಕೇಳಲು, ಕಾರ್ಯರೂಪಕ್ಕೆ ಹಾಕಲು ಮತ್ತು ಅದನ್ನು ಅಭ್ಯಾಸಕ್ಕೆ ಹಾಕಲು ಶಕ್ತರಾಗಿರಬೇಕು. 실행할 줄 아는 우리가 되어야 되겠습니다. ವಚನ 22 ನೋಡೋಣ. 그날에 ಸ್ವಾಮಿ ಸ್ವಾಮಿ, ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಲಿಲ್ಲವೇ? 주의 이름으로 선지자 노릇하며 주의 ನಿನ್ನ ಹೆಸರಿನ ಮೇಲೆ ದೆವ್ವಗಳನ್ನು ಬಿಡಿಸಲಿಲ್ಲವೇ? 주의 이름으로 많은 ನಿನ್ನ ಹೆಸರಿನ ಮೇಲೆ ಅನೇಕ ಮಹತ್ಕಾರ್ಯಗಳನ್ನು ಮಾಡಲಿಲ್ಲವೇ ಎಂದು ಆ ದಿನದಲ್ಲಿ ಎಷ್ಟೋ ಜನರು ನನಗೆ ಹೇಳುವರು. 그때 내가 저에게 밝혀 ಆಗ ನಾನು ಅವರಿಗೆ, ನಾನೆಂದು ನಿಮ್ಮ ಗುರುತು ಕಾಣೆನು, ಧರ್ಮವನ್ನು ಮೀರಿ ನಡೆಯುವವರೇ ನನ್ನಿಂದ ತೊಲಗಿ ಹೋಗಿರಿ ಎಂದು ಎಲ್ಲರ ಮುಂದೆ ಹೇಳಿಬಿಡುವೆನು. 누구든지 나의 이 말을 ಆದದರಿಂದ ಈ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಬಂಡೆಯ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಯುಳ್ಳ ಮನುಷ್ಯನನ್ನು ಹೋಲುವನು. ಕ್ರಿಸ್ತ ಈ ರೀತಿಯಲ್ಲಿ ತೀರ್ಮಾನಿಸಿದರು. 께서는 판정을 해 놓으셨습니다. ವಚನ 25. 비가 내리고 ಕಟ್ಟಿದ ಮೇಲೆ ಮಳೆ ಸುರಿಯಿತು, ಹಳ್ಳಗಳು ಬಂದವು, 4 ಕಡೆಯಿಂದ ಗಾಳಿ ಬೀಸಿ ಆ ಮನೆಗೆ ಬಡಿಯಿತು. 이는 ಆದಾಗ್ಯೂ ಅದರ ಅಸ್ತಿವಾರವು ಬಂಡೆಯ ಮೇಲಿದ್ದರಿಂದ ಅದು ಬೀಳಲಿಲ್ಲ. 이 말을 듣고 행치 아니하는 ಆದರೆ ಈ ನನ್ನ ಮಾತುಗಳನ್ನು ಕೇಳಿಯೂ ಅವುಗಳಂತೆ ನಡೆಯದ ಪ್ರತಿಯೊಬ್ಬನು ಉಸುಬಿನ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಹೀನ ಮನುಷ್ಯನನ್ನು ಹೋಲುವನು. 예언을 ಪ್ರವಾದನೆಯನ್ನು ಕೇವಲ ನೋಡುವವನು ಮತ್ತು ಪ್ರವಾದನೆಯ ಪ್ರಕಾರ ವರ್ತಿಸುವವನು. 그리고 실천하고 실행하는 사람. ಈ 2 ರೀತಿಯ ಜನರ ನಡುವೆ ನಾವು ಯಾವ ರೀತಿಯ ಜನರಾಗಿರಬೇಕು? 믿음의 소유자들이 되어야 되겠습니까? ನಾವು ಪ್ರವಾದನೆಯ ಪ್ರಕಾರ ನಡೆದು ಕ್ರಿಯೆಗಳುಳ್ಳ ನಂಬಿಕೆಯನ್ನು ಹೊಂದಿರಬೇಕಲ್ಲವೇ? 믿음의 소유자가 다 되어야 되지 않겠습니까? ಈ ಕೆಲಸವನ್ನು ಯಾರೊಬ್ಬರೂ ಮಾಡಲು ಸಾಧ್ಯವಿಲ್ಲ. 세상 누구도 할 수 없는 일입니다. ಇದು ದೇವರ ಮಕ್ಕಳಿಗೆ ಮಾತ್ರ ನೀಡಿದ ಆಶೀರ್ವಾದವಾದ್ದರಿಂದ ತಂದೆಯ, ಮಗನ ಮತ್ತು ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಪಡೆದ ನಾವು ಈ ಕಾರ್ಯವನ್ನು ಮಾಡಬೇಕು. 해야 될 일입니다. ಇದು ನಾವು ಸಮಾರ್ಯ ಹಾಗೂ ಭೂಮಿಯ ಕಟ್ಟಕಡೆಯವರೆಗೂ ಮಾಡಬೇಕಾದ ನಮ್ಮ ಧ್ಯೇಯವಾದ್ದರಿಂದ ನಮ್ಮ ಬದಲು ಬೇರೆಯವರಿಗೆ ಅದನ್ನು ಮಾಡುವುದಕ್ಕೆ ಕೇಳಲು ಆಗುವುದಿಲ್ಲ. ಈ ಸುವಾರ್ತೆಯನ್ನು ಇಡೀ ಲೋಕಕ್ಕೆ, ಇನ್ನೂ ಕೇಳದ ದೇಶಗಳಿಗೆ ಮತ್ತು ಜನರಿಗೆ ಬೋಧಿಸೋಣ. 다 전해 듣지 못한 그런 나라, 그런 또 민족. ಸಮಾರ್ಯ ಹಾಗೂ ಭೂಮಿಯ ಕಟ್ಟಕಡೆಯವರೆಗೂ ಈ ಸುವಾರ್ತೆಯನ್ನು ಬೋಧಿಸಿ ಎಂಬ ಕ್ರಿಸ್ತನ ವಾಕ್ಯವನ್ನು ಅಭ್ಯಾಸಕ್ಕೆ ಹಾಕೋಣ. 이 복음을 ನಮ್ಮ ಚಿಯೋನಿನ ಸದಸ್ಯರೆಲ್ಲರೂ ದೇವರ ವಾಕ್ಯವನ್ನು ಅಭ್ಯಾಸಕ್ಕೆ ಹಾಕಿ ಅಧಿಕ ಆಶೀರ್ವಾದವನ್ನು ಸ್ವೀಕರಿಸುವಿರಿ ಎಂದು ನಾನು ನಿರೀಕ್ಷಿಸುತ್ತೇನೆ. ನೀವು ಅಧಿಕ ಅನುಗ್ರಹವನ್ನು ಸ್ವೀಕರಿಸಿದ್ದೀರಿ ಎಂದು ನಿರೀಕ್ಷಿಸುತ್ತಾ ನಾನು ಈಗ ಇಂದಿನ ಪ್ರಸಂಗವನ್ನು ಮುಗಿಸುತ್ತೇನೆ. ಧನ್ಯವಾದಗಳು.